ಈ ಪರಾಭವ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಮೇ 13ನೆಯ ತಾರೀಖು ಬುಧವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಅಪರಾ ಏಕಾದಶಿ ಅಂತ ಕರೀತಾರೆ. ಇಂತಹ ಅಪರಾ ಏಕಾದಶಿ ನಾಡಿದ್ದು ಮೇ 13ನೇ ತಾರೀಖು ಬುಧವಾರದಂದು ಬರ್ತಾ ಇದೆ. ಇದರ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ. ವಾಸ್ತವಿಕವಾಗಿ ಇದರ ಮಹತ್ವ ಅಂದರೆ ಕೇವಲ ಈ ಒಂದು ಏಕಾದಶಿಗೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಇದು ಎಲ್ಲ ಏಕಾದಶಿಗೂ ಕೂಡ ಸಂಬಂಧಪಟ್ಟಿರುವಂಥದ್ದು. ಆದರೆ ವಿಶೇಷವಾಗಿ ಈ ಒಂದು ಏಕಾದಶಿಯನ್ನು ನಿಮಿತ್ತ ಮಾಡಿಕೊಂಡು ಹೇಳ್ತಾ ಇರುವುದಷ್ಟೇ. ಧರ್ಮರಾಜನಿಗೆ ಕೃಷ್ಣ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾನೆ. ಇದರ ಹೆಸರೇ ತಿಳಿಸುವಂತೆ ಅಪರ ಅಂತ ಹೇಳಿದರೆ ಅಪಾರ ಅಂತ. ಅಪರ ನಾಮ ರಾಜೇಂದ್ರ ಅಪಾರ ಫಲದಾಯಿನಿ ಲೋಕೆ ಪ್ರಸಿದ್ಧತಾಯಾತಿ ಅಪರಾಂ ಎಷ್ಟು ಸೇವತೆ. ಅಪಾರ ಫಲವನ್ನು ಕೊಡುವಂಥದ್ದು ಅದೇ ಅಪರ ಅಂತ ಆಗಿದೆ ಅಂತ. ಅಥವಾ ಇದು ಇನ್ನೊಂದು ನಮ್ಮ ಪಾಪವನ್ನು ಕಳೆಯುವಂತಹ ಸಾಧನ ಅಂತ. ಅಂದರೆ ಪಾಪವನ್ನು ಕಳೆಯಲಿಕ್ಕೆ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ, ನಾಮಸ್ಮರಣೆ ಮುಂತಾದವುಗಳೆಲ್ಲ ಅದು ಮೊದಲನೆಯ ಸಾಧನ. ಆದರೆ ಎರಡನೆಯ ಸಾಧನೆ ಯಾವುದು ಅಂತ ಹೇಳಿದರೆ ನಮ್ಮ ಪಾಪವನ್ನೆಲ್ಲ ಕಳ್ಕೊಳ್ಳಿಕ್ಕೆ ಈ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡುವಂಥದ್ದು. ಆ ಅರ್ಥದಲ್ಲಿಯೂ ಕೂಡ ಇದು ಅಪರ ಅಂತ ಕರೆಯಲ್ಪಡುತ್ತದೆ. ಅಥವಾ ಅಪಾರ ಅಂತ ಹೇಳಿದರೆ ಅದಕ್ಕೆ ಎಣೆ ಇಲ್ಲ. ಆ ರೀತಿ ಎಣೆ ಇಲ್ಲದ ಫಲವನ್ನು ಇದು ತಂದುಕೊಡುತ್ತದೆ. ಬ್ರಹ್ಮಹತ್ಯಾಭಿಭೂತೋಪಿ ಗೋತ್ರ ಭ್ರೂಣ ತಥಾ ಪರಾಪವಾದವಾದೀ ಚ ಪರಸ್ತ್ರೀ ರಸಿಕೋಪಿ ಚ ಅಪರಾತ್ ಸೇವನಾದ ರಾಜನ್ ವಿಪಾಪ್ಮ ಭವತಿ ಧ್ರುವಂ. ಇದೆಂತೆಂಥ ಪಾಪಗಳನ್ನು ಕಳೀತದೆ ಅಂತೇಳಿದರೆ ಈ ಅಪರ ಏಕಾದಶಿ. ಒಬ್ಬ ವ್ಯಕ್ತಿ ಬ್ರಹ್ಮಹತ್ಯೆಯನ್ನು ಮಾಡಿದ್ದಾನೆ ಅಂದರೆ ಇವೆಲ್ಲ ಏನು ಅಂತೇಳಿದರೆ ತುಂಬ ಕೆಟ್ಟ ಪಾಪಗಳು, ತುಂಬ ದೊಡ್ಡ ಪಾಪಗಳು. ಮನುಷ್ಯನನ್ನು ಜನ್ಮ ಜನ್ಮಾಂತರಗಳಲ್ಲಿ ನರಕದಲ್ಲಿ ಸಿಲುಕಿಸಿ ನಲುಕಿಸುವುದು ಮಾತ್ರ ಅಲ್ಲ, ಇಲ್ಲಿ ಹುಟ್ಟಿ ಬಂದರೂ ಕೂಡ ಮತ್ತೆ ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡುವಂತಹ ಪಾಪಗಳು, ಅವುಗಳಲ್ಲಿ ಬ್ರಹ್ಮಹತ್ಯೆ ಅನ್ನುವಂಥದ್ದು ಮೊದಲಿರುವಂಥದ್ದು. ಬ್ರಹ್ಮಹತ್ಯೆ ಅಂತೇಳಿದರೆ ಯಾರು ಭಗವದ್ಭಕ್ತರಾದಂತಹ ಒಳ್ಳೆ ಸಾತ್ವಿಕ ಗುಣದಿಂದ ಕೂಡಿಕೊಂಡಿರುವಂತಹ ತಮ್ಮ ಧರ್ಮದಲ್ಲಿ ನಿರತರಾಗಿರುವಂತಹ ಬ್ರಾಹ್ಮಣರಿದ್ದಾರೋ ಅಂಥವರನ್ನು ಹಿಂಸಿಸುವಂತಹದ್ದು, ಕೊಲ್ಲುವಂತಹದ್ದು, ಅವರ ವೃತ್ತಿಯನ್ನು ಅವರೇನಾದರೂ ಕೆಲಸ ಮಾಡ್ತಾ ಇದ್ದರೆ ಅದಕ್ಕೆ ತಡೆಯನ್ನು ಒಡ್ಡುವಂತಹದ್ದು, ಇವೆಲ್ಲ ಏನಂದರೆ ಬ್ರಹ್ಮಹತ್ಯೆ ಅಂತ ಕರೆಯಲ್ಪಡ್ತದೆ. ಅದೇ ರೀತಿ ದೇವರಿಗೆ ಅವಮಾನವನ್ನು ಮಾಡುವಂಥದ್ದು. ಬ್ರಹ್ಮ ಅಂತ ಹೇಳಿದರೆ ದೇವರು ಕೂಡ. ಆ ಭಗವಂತನಿಗೆ, ನಾರಾಯಣನಿಗೆ, ಕೃಷ್ಣನಿಗೆ ಅವಮಾನವನ್ನು ಮಾಡುವಂಥದ್ದು. ಮತ್ತು ಆ ಭಗವಂತನ ದೇವಾಲಯವನ್ನು ನಾಶಗೊಳಿಸುವಂಥದ್ದು, ಆ ಭಗವಂತನನ್ನು ಹೊಗಳುವಂತಹ ವೇದ ಮುಂತಾದವುಗಳೇನಿದೆ ಅದನ್ನು ನಾಶಗೊಳಿಸುವಂಥದ್ದು, ಇವೆಲ್ಲವೂ ಬ್ರಹ್ಮಹತ್ಯೆ, ಮಹಾದೊಡ್ಡ ಪಾಪ. ಇಂಥ ಪಾಪವನ್ನು ಮಾಡಿದರೂ ಕೂಡ, ಅಥವಾ ಇನ್ನೊಬ್ಬ ಒಂದು ಕುಲವನ್ನೇ ನಾಶ ಮಾಡಿಬಿಟ್ಟಿದ್ದಾನೆ, ಈ ರೀತಿ ಇಡೀ ವಂಶವನ್ನೇ ನಾಶಗೊಳಿಸಿದರೂ ಕೂಡ, ಅಥವಾ ಭ್ರೂಣ ಅಂತೇಳಿದರೆ ಯಾರು ಭ್ರೂಣ ಹತ್ಯೆಯನ್ನು ಮಾಡ್ತಾನೆ, ಭ್ರೂಣ ಹತ್ಯೆಯನ್ನು ಮಾಡಿಸಿಕೊಳ್ತಾಳೆ, ಇದು ಕೂಡ ಒಂದು ಜೀವ ಹತ್ಯೆಯನ್ನು ಮಾಡಿದಂತಹ ಪಾಪ. ಇಂಥ ಪಾಪ ಇರಬಹುದು. ಅಥವಾ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನೆಲ್ಲ ಹಾಕ್ತಾ ಇರುವಂಥದ್ದು. ಈ ರೀತಿ ಅಂದರೆ ಸುಮ್ಮನೆ ಅವರನ್ನು ಕಂಡ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಅವರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನೆಲ್ಲ ಹಾಕುವಂಥದ್ದು. ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ ಪರಸ್ತ್ರೀಯರ ಮೇಲೆ ತಾನು ಕಾಮುಕ ದೃಷ್ಟಿಯಿಂದ ನೋಡುವಂಥದ್ದು. ಇವೆಲ್ಲ ಏನು ಅಂತ ಹೇಳಿದರೆ ಮಹಾಪಾಪಗಳು. ಒಂದೊಮ್ಮೆ ಇವನು ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಇಂಥ ಪಾಪ ಮಾಡಿದ್ದಾನೆ ಅಂತ ಹೇಳಿದರೆ, ವಾಸ್ತವಿಕವಾಗಿ ಗೊತ್ತಿಲ್ಲದೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಇರುವಂಥದ್ದೇ ಹೊರತು ಗೊತ್ತಿದ್ದೂ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತಿಲ್ಲ. ಆದರೆ ಕೆಲವೊಮ್ಮೆ ಗೊತ್ತಿದ್ದೂ ಕೂಡ ಅನಿವಾರ್ಯವಾಗಿ ಮಾಡಬೇಕಾಗಿ ಬರಬಹುದು ತನಗೆ. ಅಂದರೆ ಅನಿವಾರ್ಯ ಅಂದರೆ ಬೇರೆ ರೀತಿಯಿಂದ ಸಾಧ್ಯವೇ ಇಲ್ಲ. ಗೊತ್ತಿದೆ ತಪ್ಪು ಅಂತ ಗೊತ್ತಿದೆ, ತಪ್ಪು ಅಂತ ಗೊತ್ತಿದ್ರೂ ಕೂಡ ಬೇರೆ ರೀತಿಯಿಂದ ತನಗಲ್ಲಿ ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭಗಳಲ್ಲಿ ಅವನು ಪಾಪವನ್ನು ಮಾಡಿರಬಹುದು. ಅಂದರೆ ಯಾವುದೋ ಒಂದು ಸಂದರ್ಭಕ್ಕೆ ಸಿಲುಕಿ, ಯಾವುದೋ ಒಂದು ಕಾಲಕ್ಕೆ ಸಿಲುಕಿ
ಯಾವುದೋ ಒಂದು ದೇಶಕ್ಕೆ ಸಿಲುಕಿ ಇವನು ಅಲ್ಲಿ ಪಾಪವನ್ನು ಎಸಗಿರ್ಬೋದು. ಇಂಥ ಎಲ್ಲ ಪಾಪಗಳನ್ನು ಕೂಡ ಈ ಅಪರಾ ಏಕಾದಶಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಅದು ಪರಿಹಾರ ಆಗತ್ತೆ ಎಂದು ಹೇಳ್ತಾರೆ. ಹಾಗೆಯೇ ಕೂಟಸಾಕ್ಷ್ಯಂ ಮಾನಕೂಟಂ ತುಲಾಕೂಟಂ ಕರೋತಿ ಯಃ. ಕೂಟವೇದಂ ಪಠೇದ್ವಿಪ್ರಃ ಕೂಟಶಾಸ್ತ್ರಂ ಕರೋತಿ ಚ. ಜ್ಯೋತಿಷಿ ಕೂಟಗಣಕಃ ಕೂಟಾಯುರ್ವೇದಕೋ ಭೃಶಕ್ ಕೂಟಸಾಕ್ಷಿ ಸಮಾಖ್ಯೇತೆ ವಿಜ್ಞೇಯ ನರಕೌಕಸಃ. ಅಪರಾಧ್ ಸೇವನಾದ್ ರಾಜನ್ ಪಾಪಮುಕ್ತ ಭವಂತಿ ಅಂತ ಹೇಳ್ತಾರೆ. ಇನ್ಯಾರು ಅಂತ ಹೇಳಿದರೆ, ಯಾವ ವ್ಯಕ್ತಿ ಕೂಟಸಾಕ್ಷ್ಯಂ ಅಂದರೆ ಸುಳ್ಳು ಸಾಕ್ಷಿ ಹೇಳು, ಸುಳ್ಳು ಸಾಕ್ಷಿಯನ್ನು ಹೇಳಿ ಒಬ್ಬನ ಜೀವನವನ್ನೇ ನಾಶಗೊಳಿಸುವಂಥದ್ದು. ಯಾಕಂತ ಹೇಳಿದರೆ ಕೆಲವೊಮ್ಮೆ ನಾವು ಸುಳ್ಳು ಸಾಕ್ಷಿಯನ್ನು ಹೇಳಿ ಯಾರು ಪ್ರಾಮಾಣಿಕನಾಗಿದ್ದಾನೆ, ಪ್ರಾಮಾಣಿಕನಾದ ಸತ್ಯವಂತನಾದ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಿಬಿಡ್ಬೋದು. ಇದು ಕೂಡ ಮಹಾಪಾಪ. ಅದೇ ರೀತಿ ಮಾನಕೂಟಂ ಅಂತ ಹೇಳಿದರೆ ಇನ್ನೊಬ್ಬರನ್ನು ಹೊಗಳುವುದು. ಯಾಕೆ ಅಂತ ಹೇಳಿದರೆ ವಾಸ್ತವಿಕವಾಗಿ ನನಗೆ ಅವರಿಂದ ಕೆಲಸ ಆಗಬೇಕಾಗಿದೆ, ಆ ವ್ಯಕ್ತಿ ಕೆಟ್ಟವನು ಅಂತ ಗೊತ್ತಿದೆ, ನನಗೆ ಗೊತ್ತಿದ್ದರೂ ಕೂಡ ಎದುರಿನಲ್ಲಿ ಅವರನ್ನು ಭಾರಿ ಹೊಗಳುವುದು, 4 ಜನದ ಮುಂದೆ ಭಾರಿ ಹೊಗಳುವುದು, ಅವರಿಂದ ನನಗೆ ಕೆಲಸ ಗಿಟ್ಟಿಸ್ಕೊಳ್ಬೇಕು, ಲಾಭ ಪಡಿಬೇಕು ಅಂತ. ಈ ರೀತಿ ಆ ವ್ಯಕ್ತಿಯನ್ನು ಮಿಥ್ಯಾ ಪ್ರಶಂಸೆಯನ್ನು ಮಾಡುವುದು ಅಂತ ಹೇಳಿದರೆ ಇಲ್ಲದಿರುವುದನ್ನೆಲ್ಲ ಹೊಗಳಿ ಅಟ್ಟಕ್ಕೇರಿಸುವಂಥದ್ದು. ಇದು ಕೂಡ ತಪ್ಪು. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಇದನ್ನು ಒಂದು ಕಡೆ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ಗುಣ ಇದೆ ಅಂತ ಹೇಳಿದರೆ ಅದನ್ನು ಹೊಗಳದೇ ಇದ್ದರೂ ಕೂಡ ತಪ್ಪಂತೆ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ಗುಣ ಇಲ್ಲದೇ ಇದ್ದದ್ದನ್ನು ನಾವು ಕಲ್ಪಿಸಿಕೊಂಡು ಅವನನ್ನು ಹೊಗಳುವುದು ಕೂಡ ತಪ್ಪಂತೆ. ಇಲ್ಲದೇ ಇರುವುದನ್ನು ನಾವು ಹುಟ್ಟಿಸಿಕೊಂಡು ಹೊಗಳುವುದು ತಪ್ಪು, ಇರುವುದನ್ನು ಹೊಗಳದೇ ಇರುವುದು ತಪ್ಪು. ಇಲ್ಲೇನು ಅಂತ ಹೇಳಿದರೆ ಆ ವ್ಯಕ್ತಿಯಲ್ಲಿ ಏನೂ ಇಲ್ಲ, ದುಷ್ಟನಾಗಿದ್ದರೆ ಅವನನ್ನು ಹೊಗಳುವಂಥದ್ದು. ಹಾಗೆ ತುಲಾಕೂಟ ಅಂತೇಳಿದರೆ ಈ ತೂಕ ಮಾಡಬೇಕಾದ್ರೆ ಮೋಸ ಮಾಡುವುದು, ವ್ಯಾಪಾರದಲ್ಲಿ ತೂಕ ಮಾಡಬೇಕಾದ್ರೆ ಮೋಸ ಮಾಡುವಂಥದ್ದು. ಇನ್ನು ಕೂಟವೇದಂ ಅಂತ ಹೇಳಿದರೆ ವೇದವನ್ನು ಓದುತ್ತಾನೆ, ವೇದವನ್ನು ಸುಳ್ಳು ಅಂತಲೇ ತಿಳ್ಕೊಂಡಿದ್ದಾನೆ. ವೇದ ಎಲ್ಲ ಸುಳ್ಳೆ, ಅದೇನು ಸತ್ಯ ಅಲ್ಲ ಏನಲ್ಲ ಅಂತ. ಆದರೆ ವೇದ ಓದ್ತಾನೆ. ಯಾಕೋಸ್ಕರ ಅಂದರೆ ಹೊಟ್ಟೆಪಾಡಿಗೋಸ್ಕರ ಅಂತ ಹೇಳಿದರೆ ದೇವರಲ್ಲಿ ಭಕ್ತಿ ಇಲ್ಲದೆ, ವೇದದಲ್ಲಿ ನಂಬಿಕೆ ಇಲ್ಲದೆ, ಸದಾಚಾರ ಇಲ್ಲದೆ, ಕೇವಲ ಹೊಟ್ಟೆಪಾಡಿಗೋಸ್ಕರ ವೇದವನ್ನು ಹೊಡೆಯುವವನು, ವೇದವನ್ನು ಓದುವಂಥವನು, ಪಠನ ಮಾಡುವಂಥವನು, ಇವನು ಕೂಡ ಮಹಾ ಪಾಪಿ. ಅದೇ ರೀತಿ ಕೂಟಶಾಸ್ತ್ರಂ, ಶಾಸ್ತ್ರಗಳನ್ನು ತಾನು ಹೇಳುವಂಥದ್ದು. ತನಗೆ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ತಾನು ನಾಸ್ತಿಕ, ಆದರೂ ಕೂಡ 4 ಜನದ ಮುಂದೆ ನಾನು ಒಬ್ಬ ಧಾರ್ಮಿಕ ಅಂತ ತೋರಿಸಿಕೊಳ್ಳಬೇಕು, ನಾನು ಒಬ್ಬ ವಿದ್ವಾಂಸ ಅಂತ ತೋರಿಸಿಕೊಳ್ಳಬೇಕು. ಎಲ್ಲ ಕಾರಣಗಳಿಂದ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ತಾನು ಅದನ್ನು ಹೇಳುವುದು, ಮತ್ತು ಹೇಳುವುದು ಕೂಡ ಸುಳ್ಳೆ. ನಿಜವಾಗಲೂ ಶಾಸ್ತ್ರದಲ್ಲಿ ಏನು ಹೇಳಲ್ಪಟ್ಟಿದೆ ಆ ನಿಜವಾದ ಅರ್ಥವನ್ನು ತಿಳಿಸುವುದಿಲ್ಲ. ಮತ್ತೇನೆಂದರೆ ತನಗೆ ತಲೆಗೆ ತೂಚಿದ ಹಾಗೆ ತಿಳಿಸುವಂಥದ್ದು, ತಪ್ಪೇ ಹೇಳುವಂಥದ್ದು. ಇದೇ ಶಾಸ್ತ್ರ ಅಂತ. ಹೀಗೆ ಯಾರು ವೇದಶಾಸ್ತ್ರಗಳನ್ನು ತಪ್ಪಾಗಿ ಅರ್ಥೈಸಿ ಜನಗಳನ್ನು ಮೋಸಗೊಳಿಸ್ತಾರೆ, ಇದು ಕೂಡ ಮಹಾಪಾಪ. ಹಾಗೆಯೇ ಒಬ್ಬ ಜ್ಯೋತಿಷಿ ಸರಿಯಾಗಿ ಜ್ಯೋತಿಷ್ಶಾಸ್ತ್ರ ತಿಳ್ಕೊಂಡಿಲ್ಲ, ಅರ್ಧಂಬರ್ಧ ತಿಳ್ಕೊಂಡಿದ್ದಾನೆ. ಈ ರೀತಿ ಅರ್ಧಂಬರ್ಧ ತಿಳಿದುಕೊಂಡು ಅಥವಾ ತಪ್ಪಾಗಿ ತಿಳಿದುಕೊಂಡು ಸರಿಯಾಗಿ ವಿಮರ್ಶೆಯನ್ನು ಮಾಡದೆ, ಕಡೆಗೆ ಎಲ್ಲಿವರೆಗೆ ಅಂದರೆ ಪಂಚಾಂಗ ಯಾವುದು ಸರಿ ತಪ್ಪು ಅಂತಲೂ ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಸುಮ್ಮನೆ ಹೊಟ್ಟೆಪಾಡಿಗೋಸ್ಕರ ಏನೋ ತಾನು ಸುಳ್ಳು ಹೇಳ್ತಾನೆ. 10 ಜನರಿಗೆ, ನಾನೊಬ್ಬ ದೊಡ್ಡ ಜ್ಯೋತಿಷಿಯಿಂದ ಬೋರ್ಡ್ ಹಾಕ್ಕೊಂಡು 10 ಜನರಿಗೆ ಇಲ್ಲ ಸಲ್ಲದ ಮೋಸವನ್ನು ಮಾಡಿ ಅವರಿಂದ ದುಡ್ಡನ್ನು ಕಬಳಿಸ್ತಾನೆ. ಇಂಥ ವ್ಯಕ್ತಿ ಮಹಾಪಾಪಿ ಇವನು ಅಂತ ಹೇಳ್ತಾನೆ. ಅದೇ ರೀತಿ ಇನ್ನೊಬ್ಬ ವೈದ್ಯ, ಅವನು ಕೂಡ ಕೂಟಾಯುರ್ವೇದಕ್ಕೂ ಅಂತ ಹೇಳ್ತಾರೆ. ನಿಜವಾಗಿಯೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಏನಿದೆ ಅದನ್ನು ಇವನು ಗುರುಮುಖೇನ ತಿಳಿದವನಲ್ಲ, ಚೆನ್ನಾಗಿ ಅದರ ಬಗ್ಗೆ ಸಂಶೋಧನೆ ಮಾಡಿದವನಲ್ಲ. ಮತ್ತೇನು ಅಂತ ಹೇಳಿದ್ರೆ ಏನೋ ಯಾರೋ ಒಬ್ಬ ಡಾಕ್ಟ್ರೊಟ್ಟಿಗಿದ್ದ, ಯಾರೋ ಒಬ್ಬ ವೈದ್ಯರೊಟ್ಟಿಗಿದ್ದ, 4 ದಿನ ಇದ್ದ, ಏನೋ ಚೂರು ಕಲ್ತ್ಕೊಂಡ, ಬಳಿಕ ತಾನೇ ದೊಡ್ಡ ವೈದ್ಯ ಅಂತ ಮದ್ದು ಕೊಡ್ಲಿಕ್ಕೆ ಶುರು ಮಾಡಿದ. ಇದು ಯಾಕೋಸ್ಕರ ಅಂದರೆ ಹೊಟ್ಟೆಪಾಡಿಗೋಸ್ಕರ.
ರೋಗಿಗಳ ರೋಗವನ್ನು ಗುಣ ಮಾಡುವುದು ಮುಖ್ಯ ಅಲ್ಲ, ಅವನಿಗೆ ದುಡ್ಡು ಮಾಡುವುದು ಮುಖ್ಯ. ಈ ರೀತಿ ಸರಿಯಾಗಿ ಆಯುರ್ವೇದ ಶಾಸ್ತ್ರವನ್ನು ಅಧ್ಯಯನವನ್ನು ಮಾಡದೆ ಯಾರು ಮದ್ದು ಕೊಡ್ತಾನೋ ಅಂತಹ ವೈದ್ಯ, ಇವರೆಲ್ಲರೂ ಕೂಡ ಏನಂದರೆ ಕೂಟ ಸಾಕ್ಷಿ ಸಮಾಹ ಅಂತ. ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿಯನ್ನು ಹೇಳಿದರೆ ನಾವು ಎಷ್ಟು ತಪ್ಪು ಎಷ್ಟು ಪಾಪದ ಕೆಲಸ ಅಂತ ಪರಿಗಣನೆಯನ್ನು ಮಾಡ್ತೇವೋ ಹಾಗೆ ಅಂತ ಇವರೆಲ್ಲರೂ ಕೂಡ. ಅಂದರೆ ಸುಳ್ಳಾದ ಜ್ಯೋತಿಷಿ, ಸುಳ್ಳಾದ ವೈದ್ಯ, ಸುಳ್ಳಾದ ವೇದ ಪಾಠಕ ಅಂದರೆ ವೇದವನ್ನು ಪಡಿಸುವವನು, ಸುಳ್ಳಾಗಿ ಶಾಸ್ತ್ರವನ್ನು ಹೇಳುವವನು, ಅದೇ ರೀತಿ ತೂಕದಲ್ಲಿ ಮೋಸ ಮಾಡುವವನು, ಇನ್ನೊಬ್ಬರನ್ನು ಸುಳ್ಳಾಗಿ ಹೊಗಳುವಂಥವನು, ಇವರೆಲ್ಲರೂ ಕೂಡ ಯಾರು ಸುಳ್ಳು ಸಾಕ್ಷಿ ಹೇಳ್ತಾರೆ ಅವನಿಗೆ ಸಮಾನನಾಗಿರುವವನು. ಇವರೆಲ್ಲರೂ ಕೂಡ ನರಕಕ್ಕೆ ಹೋಗಿ ಬೀಳ್ತಾರೆ ಅಂತ ಭಗವಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಆದರೂ ಕೂಡ ಜೀವನದಲ್ಲಿ ಯಾವತ್ತೂ ಅವರಿಗೆ ಪಶ್ಚಾತ್ತಾಪ ಆಯಿತು, ನಾನು ತಪ್ಪು ಮಾಡಿದ್ದೇನೆ ಅಥವಾ ನಾನು ತಪ್ಪು ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ನಾನು ಈ ರೀತಿ ತಪ್ಪು ಮಾಡುವುದಿಲ್ಲ, ಈ ರೀತಿ ಅವನಿಗೆ ಮನವರಿಕೆ ಆದಾಗ ಇನ್ನು ಮುಂದೆ ನಾನು ಮಾಡುವುದಿಲ್ಲ ಅಂತ ಅವನು ಎಣಿಸಿದಾಗ ಈಗಾಗಲೇ ನಾನು ಪಾಪ ಮಾಡಿಬಿಟ್ಟಿದ್ದೇನಲ್ವ, ಅದಕ್ಕೆ ಯಾವ ರೀತಿ ನಾನು ಕಳ್ಕೊಳ್ಳೋದು, ಪ್ರಾಯಶ್ಚಿತ್ತ ಏನು ಅಂತ ಹೇಳಿದ್ರೆ ಅದಕ್ಕೆ ಈ ಅಪರಾ ಏಕಾದಶಿಯನ್ನು ಮಾಡಿ ಆ ಪಾಪವನ್ನು ಕಳ್ಕೊಳ್ಳಿಕ್ಕಾಗತ್ತೆ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ಅಂದರೆ ಇದೇನೆಂದರೆ ನಾವು ಬರೀ ಅಪರಾ ಏಕಾದಶಿಯನ್ನು ಮಾಡುವುದು ಮತ್ತು ಈ ಸುಳ್ಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು, ಇದು ಪ್ರಯೋಜನ ಇಲ್ಲ. ಮತ್ತೇನೆಂದರೆ ಅವನಿಗೆ ಆ ತಪ್ಪಿನ ಅರಿವಾಗಬೇಕು. ಅರಿವಾಗಿ ಇನ್ನು ಮುಂದೆ ನಾನು ಮಾಡುವುದಿಲ್ಲ ಅಂತ ಅವನ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಬೇಕು, ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕು. ಆಮೇಲೆ ಈಗಾಗಲೇ ನಾನು ಮಾಡಿದ ಪಾಪಕ್ಕೆ ಏನು ಪ್ರಾಯಶ್ಚಿತ್ತ ಅಂತ ಎಣಿಸಿದರೆ ಅದು ಈ ರೀತಿ ಅಪರಾ ಏಕಾದಶಿಯನ್ನು ಸೇವಿಸುವಂಥದ್ದು ಅಂತ ಹೇಳ್ತಾನೆ. ಅದೇ ರೀತಿ ಇನ್ಯಾವ ಪಾಪ ಅಂತ ಹೇಳಿದ್ರೆ ಗುರುಗಳಿಗೆ ನಿಂದೆಯನ್ನು ಯಾವತ್ತೂ ಮಾಡಬಾರದು. ಯಾವ ಗುರುಗಳ ಬಳಿ ವಿದ್ಯೆಯನ್ನು ಪಡೆದನೋ ಅಂಥ ಗುರುಗಳಿಗೆ ಯಾವತ್ತೂ ತಾನು ನಿಂದೆಯನ್ನು ಮಾಡಬಾರ್ದು. ಯಾವ ವ್ಯಕ್ತಿ ಆ ರೀತಿ ಗುರುನಿಂದೆಯನ್ನು ಮಾಡ್ತಾನೆ ಅವನು ನರಕಕ್ಕೆ ಹೋಗಿ ಬೀಳ್ತಾನೆ. ಆದರೆ ಅವನಿಗೆ ಪಶ್ಚಾತ್ತಾಪ ಆಯಿತು, ಇಲ್ಲ ಇನ್ನು ಮುಂದೆ ನಾನು ಗುರುಗಳನ್ನು ನಿಂದಿಸುವುದಿಲ್ಲ, ಈ ರೀತಿ ತಿಳಿದ ಈಗಾಗಲೇ ನಾನು ಏನು ಪಾಪ ಮಾಡಿದ್ದೇನೆ ಅದಕ್ಕೇನು ಪ್ರಾಯಶ್ಚಿತ್ತ, ಅದಕ್ಕೆ ಈ ಅಪರಾ ಏಕಾದಶಿಯನ್ನು ನಾವು ಸೇವಿಸುವುದರಿಂದಾಗಿ ಈ ಗುರುನಿಂದೆಯಿಂದ ಮಾಡಿದಂತಹ ಪಾಪ ಹೊರಟೋಗ್ತದೆ ಅಂತ ಹೇಳ್ತಾರೆ. ಹೀಗೆ ಇಷ್ಟಲ್ಲದೆ ಯಾರು ಬ್ರಾಹ್ಮಣನಾಗಿ ತನ್ನ ಬ್ರಾಹ್ಮಣ ಧರ್ಮವನ್ನು ಆಚರಣೆ ಮಾಡದೇ ಇದ್ದರೆ, ಕ್ಷತ್ರಿಯನಾಗಿ ಕ್ಷತ್ರಿಯ ಧರ್ಮ, ವೈಶ್ಯನಾಗಿ ವೈಶ್ಯ ಧರ್ಮ, ಶೂದ್ರನಾಗಿ ಶೂದ್ರ ಧರ್ಮ, ಈ ರೀತಿ ಪ್ರತಿಯೊಬ್ಬರೂ ಅವರ ವರ್ಣಾಶ್ರಮಕ್ಕೆ ಉಚಿತವಾದ ಧರ್ಮಾಚರಣೆಯನ್ನು ಮಾಡಬೇಕಾದದ್ದು. ಮಾಡದೇ ಇದ್ದ ಪಕ್ಷದಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಆಮೇಲೆ ಅವನಿಗೆ ತಪ್ಪಿನ ಅರಿವಾಯಿತು, ಅದಕ್ಕೇನು ಪ್ರಾಯಶ್ಚಿತ್ತ ಅಂದರೆ ಈ ಅಪರಾ ಏಕಾದಶಿಯನ್ನು ತಾನು ಭಕ್ತಿ ಶ್ರದ್ಧೆಯನ್ನು ಮಾಡುವಂಥದ್ದೊಂದು. ಹೀಗೆ ಈ ಅಪರಾ ಏಕಾದಶಿಯನ್ನು ಮಾಡುವುದರಿಂದಾಗಿ ನಮ್ಮ ಎಂತಹ ಪಾಪಗಳನ್ನೆಲ್ಲ ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇದನ್ನು ಭಗವಂತ ತಿಳಿಸಿ ಇನ್ನೇನು ಪುಣ್ಯ ಇದೆ. ಪಾಪ ಹೋಗುವುದು ಒಂದು ಕಡೆಯಿಂದಾದರೆ ಇನ್ನೊಂದು ನಮಗೆ ಅಪಾರ ಪುಣ್ಯವನ್ನು ತಂದುಕೊಡುವಂಥದ್ದು ಅಂತ ಕೇಳಿದ್ದು. ಅದೇನು ಅದನ್ನು ಹೇಳ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಪುಷ್ಕರತ್ರಯ ಅಂತ, ಆ ಪುಷ್ಕರತ್ರಯಕ್ಕೆ ಹೋಗಿ ತಾನು ಸ್ನಾನವನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಬರ್ತದಂತೆ. ಅದೇ ರೀತಿ ಸೂರ್ಯ ಮಕರ ರಾಶಿಯಲ್ಲಿದ್ದಾಗ ಮಾಘ ಮಾಸದಲ್ಲಿ ಪ್ರಯಾಗಕ್ಕೆ ಹೋಗಿ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಆ ಪುಣ್ಯ ಈ ಅಪರಾ ಏಕಾದಶಿ ಮಾಡುವುದರಿಂದ ಬರ್ತದಂತೆ. ಅದೇ ರೀತಿ ಕಾಶಿಗೆ ಹೋಗಿ ಕಾಶಿಯಲ್ಲಿ ಶಿವರಾತ್ರಿ ಎಂದು ಉಪವಾಸವನ್ನು ಮಾಡಿದರೆ, ಅಂದರೆ ಕಾಶಿಯೇ ಶಿವನ ಕ್ಷೇತ್ರ, ಅಲ್ಲಿ ಶಿವರಾತ್ರಿ ಎಂದು ಉಪವಾಸವನ್ನು ಮಾಡಿದರೆ ಏನು ಪುಣ್ಯ ಬರುತ್ತದೋ ಆ ಪುಣ್ಯ ಈ ಅಪರಾ ಏಕಾದಶಿಯಿಂದ ಬರ್ತದಂತೆ. ಗಯೆಗೆ ಹೋಗಿ ಸಮಸ್ತ ಪಿತೃಗಳಿಗೆ ಪಿಂಡದಾನವನ್ನು ಮಾಡಿದರೆ ಏನು ಪುಣ್ಯ ಬರ್ತದೋ, ಅದೇ ರೀತಿ ತಾನು ಕುಂಭಮಾಸದಲ್ಲಿ ಅಂದರೆ ಸೂರ್ಯ ಕುಂಭಮಾಸದಲ್ಲಿದ್ದಾಗ ಕೇದಾರ ದರ್ಶನವನ್ನು ಮಾಡುವಂಥದ್ದು, ಬದರಿಯ ದರ್ಶನವನ್ನು ಮಾಡುವಂಥದ್ದು, ಅಲ್ಲಿರುವಂತಹ ಗಂಗೆಯನ್ನು ಸೇವಿಸುವಂಥದ್ದು, ಇದರಿಂದ ಏನು ಪುಣ್ಯ ಬರ್ತದೆ ಅದು ಈ ಅಪರಾ ಏಕಾದಶಿಯನ್ನು ಮಾಡುವುದರಿಂದ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಆನೆಯನ್ನು, ಕುದುರೆಯನ್ನು, ಬಂಗಾರವನ್ನು ಇವುಗಳನ್ನು ದಾನ ಮಾಡುವುದರಿಂದ ಏನು ಪುಣ್ಯ ಬರುತ್ತದೆ. ಅದೇ ರೀತಿ ನಾನಾ ವಿಧವಾದ ಯಜ್ಞಗಳಿಂದ ಏನು ಪುಣ್ಯ ಬರುತ್ತದೆ.
ಅವೆಲ್ಲವೂ ಕೂಡ ಈ ಅಪರಾ ಏಕಾದಶಿಯನ್ನು ಮಾಡುವುದರಿಂದ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಗೋದಾನವೇ ಶ್ರೇಷ್ಠ. ಆ ಗೋದಾನದಲ್ಲಿಯೂ ಕೂಡ ಅದು ಕರುವನ್ನು ಹಾಕಬೇಕಾದರೆ, ಕರು ಇನ್ನು ಭೂಮಿಯನ್ನು ಮುಟ್ಟದಿರಬೇಕಾದರೆ, ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದಿರಬೇಕಾದರೆ, ಅಂದರೆ ಅಮ್ಮನ ಹೊಟ್ಟೆಯಿಂದ ಹೊರಗೆ ಬರ್ತಾ ಇದೆ, ಇನ್ನು ಭೂಮಿಯನ್ನು ಮುಟ್ಟಿಲ್ಲ. ಅಂಥ ಸಂದರ್ಭದಲ್ಲಿ ಮಾಡುವಂತಹ ಗೋದಾನ ಮಹಾಪುಣ್ಯಪ್ರದವಾದದ್ದು ಅಂತ ಶಾಸ್ತ್ರಗಳು ಹೇಳ್ತದೆ. ಅಂತಹ ಗೋವನ್ನು ದಾನ ಮಾಡಿದರೆ ಅರ್ಧಪ್ರಸೂತಾಂ ಗಾಂ ದತ್ವ. ಹಾಗೆಯೇ ಭೂಮಿ ದಾನವನ್ನು ಮಾಡುವುದರಿಂದಾಗಿ ಮನುಷ್ಯ ಎಷ್ಟು ಪುಣ್ಯವನ್ನು ಪಡಿತಾನೋ ಆ ಪುಣ್ಯವನ್ನು ಈ ಅಪರಾ ಏಕಾದಶಿಯನ್ನು ಮಾಡುವುದರಿಂದ ಪಡೀಲಿಕ್ಕೆ ಸಾಧ್ಯ ಉಂಟು. ಒಟ್ಟಾರೆ ಹೇಳುವುದಾಗಿದ್ದರೆ ನಮ್ಮ ಪಾಪವೆಂಬ ಮರಕ್ಕೆ ಇದೊಂದು ಕೊಡಲಿ ಇದ್ದಂತೆ. ಅದೇ ರೀತಿ ಪಾಪವೆಂಬ ಕಟ್ಟಿಗೆಗೆ, ಸೌದೆಗೆ ಇದು ಬೆಂಕಿ ಇದ್ದ ಹಾಗೆ, ಪಾಪವೆಂಬಂತಹ ಕತ್ತಲೆಗೆ ಸೂರ್ಯ ಇದ್ದ ಹಾಗೆ, ಪಾಪವೆಂಬಂತಹ ಜಿಂಕೆಗಳಿಗೆ ಇದು ಸಿಂಹ ಇದ್ದಾಗೆ ಈ ಏಕಾದಶಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಯಾರ ಮನಸ್ಸಿನಲ್ಲಿ ನಾವು ಪಾಪ ಮಾಡಿದ್ದೇವಪ್ಪ ಅಂತ ಇದೆಯೋ ಆ ವ್ಯಕ್ತಿಗಳು ಅಪರ ಏಕಾದಶಿಯನ್ನು ಖಂಡಿತವಾಗಿಯೂ ಮಾಡಲೇಬೇಕು ಅಂತ ಹೇಳ್ತಾರೆ. ಅಪರ ಏಕಾದಶಿ ರಾಜನ್ ಕರ್ತವ್ಯ ಪಾಪ ಭೀರುಭಿ. ಹಾಗಿದ್ರೆ ನಮಗೇನಿಲ್ಲ ಬಿಡಿ, ನಾವೇನು ಪಾಪ ಮಾಡಿದ್ದೇವೆ ಅಂತ ಇಲ್ಲವೇ ಇಲ್ಲ. ನಾವೇನು ಜೀವನದಲ್ಲಿ ಪಾಪ ಮಾಡೇ ಇಲ್ಲ. ಯಾಕಂದರೆ ನಾವು ಯಾರದ್ದು ತಲೆ ಹೊಡಿಲಿಕ್ಕೆ ಹೋಗಲಿಲ್ಲ, ಮೋಸ ಮಾಡಲಿಕ್ಕೆ ಹೋಗಲಿಲ್ಲ, ಕಪಟ ಮಾಡಲಿಕ್ಕೆ ಹೋಗಲಿಲ್ಲ, ವಂಚನೆ ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೇವೆ. ದೇವರು ಏನು ಕೊಟ್ಟಿದ್ದಾರೋ ಅದರಲ್ಲಿ ಬದುಕ್ತಾ ಇದ್ದೇವಪ್ಪ. ಅದಕ್ಕಾಗಿ ನಾವೇನು ಪಾಪ ಮಾಡಿದ್ದೇವೆ ಅನ್ನುವಂತಹ ಭಯ ಇಲ್ಲ ನಮಗೆ. ನಾವು ಯಾಕೆ ಮಾಡಬೇಕು ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯತೆ ಇರ್ಬೋದು. ವಾಸ್ತವಿಕವಾಗಿ ಈ ರೀತಿ ಒಬ್ಬ ವ್ಯಕ್ತಿ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಈ ಕಾರಣ ಏನು ಅಂತ ಹೇಳಿದರೆ, ನಾನು ಯಾರ ತಲೆ ಹೊಡಿಲಿಕ್ಕೆ ಹೋಗಲಿಲ್ಲ, ಯಾರಿಗೆ ಮೋಸ ಮಾಡಲಿಕ್ಕೆ ಹೋಗಲಿಲ್ಲ, ವಂಚನೆ ಮಾಡಲಿಕ್ಕೆ ಹೋಗಲಿಲ್ಲ, ಈ ರೀತಿಯೆಲ್ಲ ಹೇಳ್ಬೋದು ಒಬ್ಬ ವ್ಯಕ್ತಿ. ಆದರೆ ಏನು ಅಂದರೆ, ನಾವಿಲ್ಲಿ ಬದುಕಿದ್ದೇವೆ ಅಂತ ಹೇಳಿದರೆ ಒಂದೊಂದು ಗಳಿಗೆಗೂ ಕೂಡ ಸಾವಿರಾರು ಪಾಪಗಳನ್ನು ಮಾಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಯಾರೋ ತಲೆ ಹೊಡಿಬೇಕು ಅಂತಿಲ್ಲ. ಮತ್ತು ನಾವು ಈ ಪ್ರಪಂಚದಿಂದ ಏನನ್ನು ಪಡಿತಾ ಇದ್ದೇವೆ ಅದಕ್ಕೆ ಪ್ರತಿಯಾಗಿ ಏನು ಕೊಡ್ತಾ ಇದ್ದೇವೆ. ಅಂಗಡಿಗೆ ಹೋಗಿ ಸಾಮಾನು ತೊಗೊಂಬಂದು ದುಡ್ಡು ಕೊಡದೇ ಇದ್ದರೆ ಮೋಸ ಅಂತ ಕರಿತೇವೆ. ಆದರೆ ಈ ಪ್ರಪಂಚದಲ್ಲಿ ನಾವು ಗಾಳಿಯನ್ನು ತಗೊಳ್ತಾ ಇದ್ದೇವೆ, ನೀರನ್ನು ತಗೊಳ್ತಾ ಇದ್ದೇವೆ, ಬೆಂಕಿಯನ್ನು ತಗೊಳ್ತಾ ಇದ್ದೇವೆ. ಇವೆಲ್ಲವೂ ನಾವು ಹುಟ್ಟಿದಾಗ ತಗೊಂಬಂದದ್ದಲ್ಲ, ಮತ್ತು ಇಲ್ಲೇ ಪಡೆದದ್ದು, ಪಡಿತಾ ಇರುವಂಥದ್ದು. ನೀರು ನಾನು ಒಂದು ಕೊಡಪಾನವನ್ನು ಅಥವಾ ಒಂದು ಚೊಂಬನ್ನು ತಗೊಂಡು ಮುಗಿಸಿದೆ ಅಂತಿಲ್ಲ. ಮತ್ತೇನು ಅಂದರೆ, ಪ್ರತಿದಿನವೂ ಬೇಕು ನನಗೆ, ಪ್ರತಿದಿನವೂ ಬೇಕು ನೀರನ್ನ ನಿಮಗೆ. ನಾವಾದರೂ ಆ ನೀರನ್ನು ಕಾರ್ಪೊರೇಷನ್ ಅವರು ಕೊಡ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ದುಡ್ಡು ಕಟ್ಟಬೇಕು. ಪ್ರತಿ ತಿಂಗಳು ಕೂಡ ಕಾರ್ಪೊರೇಷನಿಗೆ ದುಡ್ಡು ಕಟ್ಟಬೇಕು. ಆದರೆ ಆ ಕಾರ್ಪೊರೇಷನಿಗೆ ನೀರು ಎಲ್ಲಿಂದ ಬರ್ತದೆ? ಯಾವುದೋ ನದಿಯ ಮೂಲದಿಂದ ಅಥವಾ ಯಾವುದೋ ಭೂಮಿಯ ಅಡಿಯಿಂದ. ಒಟ್ಟಿಗೆ ನೀರಿಗೆ ಏನಾದರೊಂದು ನೈಸರ್ಗಿಕವಾದಂತಹ ಮೂಲ ಬೇಕೇ ಬೇಕಾನೆ. ಈ ಭೂಮಿಯ ಒಂದು ಮೂಲ ಬೇಕೇ ಬೇಕಾನೆ. ಅದಕ್ಕೆ ನಾವೇನು ಕೊಡ್ತೇವೆ? ಬರೀ ಯಾವುದೋ ಒಂದು ನದಿಯಿಂದ ಅದನ್ನು ಪಂಪು ಮಾಡಿ ನಮ್ಮ ಮನೆವರೆಗೆ ಹರಿಸುವಂತಹ ಕಾರ್ಪೊರೇಷನ್ಗಾಗಲಿ ಬೇರೆ ಇದ್ದಾಕಿಗಾಗಿ ನೀರು ಕೊಡ್ತೇವೆ. ಆದರೆ ಸಹಜವಾಗಿ ಬೆಟ್ಟದಲ್ಲಿ ಹುಟ್ಟಿ ಬರುವ ನದಿಗೆ, ಅದನ್ನು ಹುಟ್ಟಿಸುವವರಿಗೆ, ಆ ನೀರಿಗೆ ಏನು ಕೊಡ್ತಾ ಇದ್ದೇವೆ ನಾವು? ಏನೂ ಇಲ್ಲ. ಹಾಗೆಯೇ ಪ್ರತಿಯೊಂದು ಆಹಾರ ಪದಾರ್ಥ ಭೂಮಿ ಕೊಡ್ತಾ ಇದೆ, ಬೆಳಕನ್ನು ಸೂರ್ಯ ಕೊಡ್ತಾ ಇದ್ದಾನೆ, ಮಳೆಯನ್ನು ಕೊಡ್ತಾ ಇದೆ, ಇವೆಲ್ಲವನ್ನೂ ಪಡಿತಾ ಇದ್ದೇವೆ. ಇದಕ್ಕೆ ಪ್ರತಿಯಾಗಿ ನಾವೇನು ಕೊಡ್ತಾ ಇದ್ದೇವೆ? ಏನಿಲ್ಲ. ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೇವೆ. ಇದಕ್ಕಿಂತ ದೊಡ್ಡ ಪಾಪ ಇದೆಯೇನು? ಇದು ನಾವು ಕೊಳ್ಳೆ ಹೊಡಿತಾ ಇರುವುದಷ್ಟೇ, ಮೋಸ ಮಾಡ್ತಾ ಇರುವುದಷ್ಟೇ, ವಂಚನೆ ಮಾಡ್ತಾ ಇರುವುದಷ್ಟೇ. ಅದಕ್ಕಾಗಿ ಯಾವ ವ್ಯಕ್ತಿಯೂ ಕೂಡ ನಾನು ಯಾರಿಗೇನೂ ಮೋಸ ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ. ನಾವು ಇಲ್ಲಿ ನಮ್ಮ ಕರ್ತವ್ಯವನ್ನು, ಧರ್ಮಾಚರಣೆಯನ್ನು ಮಾಡದವರೆಗೆ ನಾವು ಮಾಡುವುದೆಲ್ಲವೂ ಮೋಸ, ವಂಚನೆ, ಕಪಟವೇ ಆಗಿರ್ತದೆ. ಆ ಕಾರಣದಿಂದಲೇ ಇರುವಂಥದ್ದು. ಯಾರು ತಿಳಿದವನಾಗಿದ್ದಾನೋ ಅವನಿಗೆ ಯಾವತ್ತೂ ಮನಸ್ಸಿನಲ್ಲಿ ಒಳಗಿನಿಂದ ಅಯ್ಯೋ ನಾನು ಪಾಪ ಮಾಡ್ತಾ ಇದ್ದೇನೆ ಎಂಬಂತಹ ಭಯ ಇದ್ದೇ ಇರ್ತದೆ. ಏನಿಲ್ಲ ಅಂದರೆ ನಾವು ನಡ್ಕೊಂಡು ಹೋಗಬೇಕಾದ್ರೆ 4 ಇರುವೆಗಳನ್ನು ಕೊಂದು ಅಂತ ಹೇಳಿದರೆ ಅದು ಕೂಡ ಪಾಪವೇ ಅಷ್ಟೇ. ಯಾಕಂದರೆ ಅದು ನನ್ನ ಹಾಗೆ ಒಂದು ಜೀವವೇ ಅಷ್ಟೇ. ಅದಕ್ಕೂ ನನ್ನ ಹಾಗೆ ಬದುಕಬೇಕು ಅಂತ ಆಸೆ ಇದೆ ಅಷ್ಟೇ. ಅದಕ್ಕೂ ಕೂಡ ನನ್ನ ಹಾಗೆಯೇ ಇಲ್ಲಿ ಬದುಕುವಂತಹ ಹಕ್ಕು ಇದೆ ಅಷ್ಟೇ. ಯಾಕಂದರೆ ನನಗೋಸ್ಕರ ಮಾತ್ರ ದೇವರು ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ವಲ್ಲ. ನನ್ನ ಹಾಗೆ ಎಲ್ಲ ಜೀವರಾಶಿಗಳಿಗೂ ಇಲ್ಲಿರಬೇಕು ಅಂತ ತಾನೆ, ಅವುಗಳಿಗೂ ಹಕ್ಕಿದೆ ತಾನೆ. ಆದರೆ ನಾನು ಅವುಗಳನ್ನು ಕೊಂದೆ, ಅದು ಪಾಪವೇ. ಈ ರೀತಿ ನಾವು ಮಾಡುವಂತಹ ಪಾಪ ಒಂದಲ್ಲ ಎರಡಲ್ಲ,
ಅದಕ್ಕಾಗಿ ಪಾಪದ ಭಯ ಯಾರಿಗಿದೆಯೋ ಅವರು ಈ ಅಪರಾ ಏಕಾದಶಿಯನ್ನು ಖಂಡಿತವಾಗಿಯೂ ಕೂಡ ಮಾಡಲೇಬೇಕು. ಇಂತಹ ಏಕಾದಶಿಯನ್ನು ಯಾರು ಆಚರಣೆಯನ್ನು ಮಾಡುವುದಿಲ್ಲ ಅವನ ಜೀವನ ಯಾವ ರೀತಿ ಅಂತೇಳಿದರೆ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಬುದ್ಬುಧ ಇವ ತೋಯೇಶು ಪುತ್ತಿಕಾ ಇವ ಜಂತುಷು ಅಂತ. ಅದೇ ರೀತಿ ಹೇಳ್ತಾರೆ, ಮಲದಲ್ಲಿ ಕ್ರಿಮಿ ಇದ್ದ ಹಾಗೆ. ಮಲದಲ್ಲಿರುವ ಕ್ರಿಮಿ ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀರಿನ ಮೇಲಿರುವ ಗುಳ್ಳೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದೇ ರೀತಿ ಯಾರು ಏಕಾದಶಿ ವ್ರತವನ್ನು ಆಚರಿಸುವುದಿಲ್ವೋ ಅಂತಹ ವ್ಯಕ್ತಿಯ ಬದುಕು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅಂದರೆ ಮುಂದೆ ಅವನಿಗೆ ಯಾವತ್ತೂ ಒಳ್ಳೆಯದ್ದಾಗುವುದಿಲ್ಲ. ಅದಕ್ಕಾಗಿಯೇ ಈ ಅಪರಾ ಏಕಾದಶಿಯನ್ನು ಮಾಡಿ ವಿಶೇಷವಾಗಿ ತ್ರಿವಿಕ್ರಮ ರೂಪಿಯಾದ ಭಗವಂತನನ್ನು ಪೂಜಿಸುವ ಮೂಲಕ ಪಾಪವನ್ನು ಕಳೆದುಕೊಂಡು ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಇನ್ನೊಂದು ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಬರೀ ಏಕಾದಶಿಯನ್ನು ಆಚರಿಸಿದೆ ಅಂತ ಹೇಳಿದ ಕೂಡಲೇ ನನ್ನ ಎಲ್ಲ ಪಾಪ ಪರಿಹಾರ ಆಗಿಬಿಡ್ತು, ನನಗೆ ಒಳ್ಳೆಯದಾಗ್ಬಿಡಬೇಕು ಅಂತ ನಾವು ಎಣಿಸಿ, ಅಯ್ಯೋ ನಾನು ಏಕಾದಶಿ ಮಾಡ್ತಾ ಇದ್ದೇನೆ ಆದರೂ ನನಗೆ ಒಳ್ಳೆಯದಾಗ್ತಾ ಇಲ್ವಲ್ಲ ಅಂತ ಅನೇಕ ಮಂದಿ ಎಣಿಸ್ಲಿಕ್ಕೆ ಸಾಧ್ಯತೆ ಉಂಟು. ಕೇವಲ ಏಕಾದಶಿ ಆಚರಣೆಯಿಂದಷ್ಟೇ ನಮ್ಮ ಎಲ್ಲ ಪಾಪ ಹೋಗಿ ಬಿಡುತ್ತದೆ ಅಂತ ನಾವು ತಿಳಿಯುವುದು ತಪ್ಪಾಗತ್ತೆ. ಕಾರಣ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಇರುವಂತಹ ಪಾಪಗಳೇನಿದೆ ಅದು ಸಾಮಾನ್ಯವಾದದ್ದಲ್ಲ. ನಾವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪ ಇದೆ. ಆ ಪಾಪವನ್ನು ಕಳ್ಕೊಳ್ಬೋದು ಅಂದರೆ ಹೌದು ಏಕಾದಶಿಯಿಂದ ಸಾಧ್ಯ ಇದೆ. ಆದರೆ ಏಕಾದಶಿಯನ್ನು ಶಾಸ್ತ್ರದಲ್ಲಿ ಹೇಳಿದಾಗೆ 100ಕ್ಕೆ 100% ಸರಿಯಾಗಿ ಮಾಡಿದರೆ ಸಂಪೂರ್ಣ ಪಾಪಗಳು ಹೋಗ್ತದೆ ಹೊರತು ನಾವು ಆ ರೀತಿ ಮಾಡಲಿಕ್ಕಾಗೋಲ್ಲ, ನಾವು ಆ ರೀತಿ ಮಾಡೋಲ್ಲ. ಅದರಿಂದಾಗಿ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೇವೋ ಅಷ್ಟೇ ನಮ್ಮ ಪಾಪ ಪರಿಹಾರ ಆಗ್ತದೆ. ಅದಕ್ಕಾಗಿ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ನಾವು ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಪುಣ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು ಅಂತ ಈ ಏಕಾದಶಿಯ ಮಹತ್ವವನ್ನು ನೋಡುತ್ತಾ, ಇಂತಹ ಏಕಾದಶಿ ಮೊದಲೇ ತಿಳಿಸಿದಾಗೆ ಮೇ 13ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 12ನೇ ತಾರೀಕು ಮಂಗಳವಾರ ದಶಮಿಯ ಆಚರಣೆ, 13ನೇ ತಾರೀಕು ಬುಧವಾರ ಏಕಾದಶಿ ಆಚರಣೆ, 14ನೇ ತಾರೀಕು ಗುರುವಾರದಂದು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ ದ್ವಾದಶಿ ಸ್ವಲ್ಪ ಮಾತ್ರ ಇರುವುದರಿಂದ ಬೆಳಗ್ಗೆ 7:40 ಒಳಗೆ ನಾವು ಪಾರಣೆಯನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿದರೆ 6 ಗಂಟೆಯಿಂದ ಪಾರಣೆಯನ್ನು ಮಾಡಬಹುದು. ಸೂರ್ಯೋದಯ ಬೇಗ ಆಗುವುದರಿಂದಾಗಿ 6 ಗಂಟೆಯಿಂದ ಪಾರಣೆ ಅಂತ ಹೇಳಿದರೆ ಆಹಾರವನ್ನು ಸ್ವೀಕಾರ ಮಾಡುವುದು. ಅದಕ್ಕಿಂತ ಮೊದಲು ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ನಂತರ ಭಗವಂತನ ತೀರ್ಥವನ್ನು ಸ್ವೀಕಾರ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬಹುದು. 6 ಗಂಟೆಯ ನಂತರ 7:40 ಒಳಗೆ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ನಾವು ತ್ರಿವಿಕ್ರಮ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕಾದದ್ದು. ಅಂದರೆ ಇದು ಘನ ಆಹಾರವನ್ನು ಕುರಿತು ಹೇಳುವಂಥದ್ದು. ಆಮೇಲೆ ಲಘು ಆಹಾರವನ್ನು ಯಾರು ಅಶಕ್ತರಿದ್ದಾರೋ ಅವರು ಸ್ವೀಕಾರವನ್ನು ಮಾಡಬಹುದು. ಮಧ್ಯಾಹ್ನ ಸಾಯಂಕಾಲ ಅಂದರೆ ಲಘು ಆಹಾರ ಅಂದರೆ ಈ ಹಣ್ಣನ್ನಾಗಲಿ ಅಥವಾ ಉಳಿದ ಹಾಗೆ ಯಾವುದೇ ಈ ಘನ ಆಹಾರ ಅಲ್ಲದೇ ಇರುವಂಥದ್ದು ಅದನ್ನು ಸ್ವೀಕಾರ ಮಾಡಬಹುದು ಅಶಕ್ತರಾದವರು ಅಂತ ಹೀಗೆ ತಿಳಿಸ್ತಾ, ಪ್ರತಿ ಬಾರಿ ನೋಡುವಂತೆ ಈ ಬಾರಿ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ ಅದರಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಸರ್ವೇಷು ದೇಶಕಾಲೇಷು ಸರ್ವಾವಸ್ಥಾಸು ಚಾಚ್ಯುತ ಕಿಂಕರೋಸ್ಮಿ ಹೃಷೀಕೇಶ ಭೂಯೋ ಭೂಯೋಸ್ಮಿ ಕಿಂಕರಃ. ದೇವರ ಬಳಿ ಮತ್ತೆ ಮತ್ತೆ ನಾವು ಒಂದನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಂತೆ. ಯಾರು ಭಕ್ತ ಅಂತಾಗಿದ್ದಾನೆ, ಭಕ್ತನಾಗಿರುವವನು ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ಳೇಬೇಕಾದದ್ದೇನು ಅಂತ ಹೇಳಿದರೆ, ಸ್ವಾಮಿ ನಾನು ನಿನ್ನ ದಾಸ, ನಿನ್ನ ಸೇವಕ, ಈ ಸೇವಕನಾಗಿರುವಿಕೆಯನ್ನು ನಾನು ಸದಾ ಬಯಸ್ತಾ ಇದ್ದೇನೆ. ಅದನ್ನೇ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಸರ್ವೇಷು ದೇಶಕಾಲೇಷು ಸರ್ವಾವಸ್ಥಾಸು ಚಾಚ್ಯುತ. ಅಚ್ಯುತ ಅಂತ ಯಾಕೆ ಭಗವಂತನನ್ನು ಕರೆಯುವುದು ಅಂತೇಳಿದರೆ, ಸ್ವಾಮಿ ನಾವಾದರೂ ಒಂದಲ್ಲ ಒಂದು ದಿನ ಬಿದ್ದು ಹೋಗ್ತೇವೆ, ನಾವು ಹೀಗೇ ಇರ್ತೇವೆ ಅಂತಿಲ್ಲ, ಇದೇ ಜಾತಿಯಲ್ಲೇ ಹುಟ್ಟಿ ಬರ್ತೇನೆ ಅಂತಿಲ್ಲ, ಹೀಗೆ ಹುಟ್ಟಿ ಬರ್ತೇನೆ ಅಂತಿಲ್ಲ, ಮತ್ತು ಯಾವ ನರಿ ನಾಯಿ ಜನ್ಮದಲ್ಲಿ ಬರ್ತೇವೋ ಗೊತ್ತಿಲ್ಲ, ಎಲ್ಲಿ ಹೇಗೆ ಬರ್ತೇವೋ ಗೊತ್ತಿಲ್ಲ. ಹೀಗೆ ನಮ್ಮ ಸ್ಥಾನ ಯಾವತ್ತೂ ಗಟ್ಟಿಯಲ್ಲ. ಆದರೆ ನೀನಾಗಲ್ಲ, ಭಗವಂತನ ಸ್ಥಾನ ಯಾವತ್ತೂ ಭದ್ರವಾಗಿದೆ.
ಅವನು ಸರ್ವೋತ್ತಮ ಅಂತೇನಿದೆ, ಆ ಸರ್ವೋತ್ತಮತ್ವ ಎಲ್ಲಕ್ಕಿಂತಲೂ ಉತ್ತಮವಾಗಿ ಕೂತಿದ್ದಾನೆ ಅಂತ ಹೇಳಿದರೆ ಅದು ಯಾವುದೋ ಒಂದು ಕಾಲದಿಂದಲ್ಲ. ಅಂದರೆ ಇಲ್ಲ ಇವತ್ತಿಗಿಂತ ಒಂದು ಕೋಟಿ ಹಿಂದೆಯಿಂದ ದೇವರು ಸರ್ವೋತ್ತಮ, ಅಲ್ಲಿ ತನಕ ಇರಲಿಲ್ಲ, ಹಾಗಲ್ಲ. ಅಥವಾ ಇನ್ನು ಮುಂದೆ ಯಾವ ರೀತಿ ನಾವು ಲೋಕದಲ್ಲಿ ನೋಡ್ತೇವೆ, ಚುನಾವಣೆ ಮುಗಿದ ಕೂಡಲೇ ಅವರ ಅಧಿಕಾರವನ್ನು ಕಳ್ಕೊಂಡು ಇನ್ನೊಬ್ಬರು ಬಂದು ಕೂರ್ತಾರೆ. ಹಾಗೆ ಇವತ್ತು ವಿಷ್ಣು ಸರ್ವೋತ್ತಮ, ಮುಂದೆ ಇನ್ನು ಯಾವಾಗಲೂ ಇನ್ನೊಬ್ಬರು ಸರ್ವೋತ್ತಮ, ಈ ರೀತಿ ಇಲ್ಲವೇ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯಾವತ್ತಿಂದ ಯಾವತ್ತಿಗೂ ಭಗವಂತನೇ ತಾನು ಸರ್ವೋತ್ತಮನಾಗಿ ಆ ಸ್ಥಾನದಲ್ಲಿ ಕೂತಿದ್ದಾನೆ. ಅದಕ್ಕೋಸ್ಕರವೇ ಅಂತಹ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ಸ್ವಾಮಿ ನಾನು ಯಾವುದೇ ಜಾಗದಲ್ಲಿರಲಿ ಅಥವಾ ಯಾವುದೇ ಕಾಲದಲ್ಲಿರಲಿ, ಇವತ್ತಿರಬಹುದು, ಇವತ್ತಿಗಿಂತ ಇನ್ನೊಂದು 1000 ವರ್ಷ ಮುಂದೆ ಇರಬಹುದು, ಅಥವಾ ಈಗಿರಬಹುದು, ಇನ್ನು ವೃದ್ಧಾಪ್ಯದಲ್ಲಿರಬಹುದು, ಯಾವುದೇ ಕಾಲದಲ್ಲಿಯೂ ಕೂಡ ಕಿಂಕರೋಸ್ಮಿ ಋಷಿಕೇಶ, ನಿನ್ನ ಸೇವಕನಾಗಿದ್ದೇನೆ ಸ್ವಾಮಿ. ಅಂದರೆ ನನ್ನನ್ನು ನಿನ್ನ ಸೇವಕ, ನಿನ್ನ ದಾಸ ಅಂತ ನಾನು ಸಮರ್ಪಿಸಿಕೊಂಡಿದ್ದೇನೆ. ಇದು ಬಹಳ ಮುಖ್ಯವಾಗಿ ಭಕ್ತನಿಗೆ ಬೇಕಾದದ್ದು. ನಾನೇ ದೇವರು ಅಂತ ಹೇಳುವಂಥವನು ಅಥವಾ ನಾನು ದೇವರಿಗೆ ಸರಿ ಸಮಾನ ಅಂತ ಹೇಳುವಂಥವನು ಯಾವತ್ತೂ ದೇವರ ಆಗರಲ್ಲ. ಯಾಕಂದರೆ ನಾನೇ ರಾಜ ಅಂತ ಹೇಳಿದರೆ ಅವನು ಯಾವತ್ತಾದರೂ ರಾಜನ ಭಕ್ತನಾಗ್ತಾನ? ಅಥವಾ ಒಂದಲ್ಲ ಒಂದು ದಿನ ನಾನು ಆ ರಾಜನ ಸಿಂಹಾಸನವನ್ನು ಏರಿ ಬಿಡ್ತೇನೆ ಅಂತ ಹೇಳುವಂಥವನು ಯಾವತ್ತಾದರೂ ರಾಜನ ಸೇವಕನಾಗ್ಲಿಕ್ಕೆ ಸಾಧ್ಯ ಉಂಟಾ? ರಾಜನ ಸೇವಕ ಯಾರು ಅಂತ ಹೇಳಿದರೆ ಯಾವತ್ತೂ ರಾಜನಿಗೆ ತಲೆಬಾಗಿರುವಂಥವನು, ಆ ರಾಜನೇ ಸಿಂಹಾಸನದಲ್ಲಿ ಯಾವತ್ತೂ ಕೂತಿರಲಿ ಅಂತ ಬಯಸುವವನೇ ಸೇವಕರಾಗಿರ್ತಾನೆ. ಹಾಗೆ ನಿಜವಾದ ಭಗವಂತನ ಸೇವಕ ಯಾರು ಅಂತ ಹೇಳಿದರೆ, ಭಗವಂತ ನೀನು ನನ್ನ ಪ್ರಭು, ನಾನು ನಿನ್ನ ಸೇವಕ, ಇದನ್ನು ಮನಸಾರ ಒಪ್ಪಿಕೊಂಡಿರುವವನು ಮಾತ್ರ ಅಲ್ಲ, ಭೂಯೋಸ್ಮಿ ಕಿಂಕರಃ, ಮತ್ತೆ ಮತ್ತೆ ನಾನು ಅದನ್ನೇ ಬಯಸ್ತಾ ಇದ್ದೇನೆ. ಯಾವುದೇ ಜನ್ಮದಲ್ಲಿ ಹುಟ್ಟಿ ಬಂದರೂ ಕೂಡ, ಹೇಗೇ ಇದ್ದರೂ ಕೂಡ ನಾನು ಬಯಸುವುದು ನಿನ್ನ ಸೇವಕನಾಗಿರಬೇಕು, ನಿನ್ನ ಸೇವಕನಾಗಿ ನಿನ್ನ ಸೇವೆಯನ್ನು ಮಾಡ್ತಾ ಇರಬೇಕು. ಯಾಕೆಂತ ಹೇಳಿದರೆ ಆ ಭಗವಂತನ ಸೇವೆಯಿಂದಾಗಿಯೇ ನಮ್ಮ ಎಲ್ಲ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ನಾವು ಪುಣ್ಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ, ನಮ್ಮನ್ನು ಉದ್ಧರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಬೇರೆ ಯಾವ ರೀತಿಯಿಂದಲೂ ಇಲ್ಲ. ಅದಕ್ಕೋಸ್ಕರ ನಾವು ಏನೇ ಯಜ್ಞ ಮಾಡಲಿ, ಯಾಗ ಮಾಡಲಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿ, ಏನು ಮಾಡಿದರೂ ಕೂಡ ಒಳಗೆ ಇದೊಂದು ಭಾವನೆ ಇಲ್ಲ ಅಂತ ಹೇಳಿದರೆ, ನಾನು ಭಗವಂತನ ದಾಸ, ಅವನಿಗೇನು ಕೊಟ್ಟಿದ್ದಾನೋ ನನಗೆ ಅದನ್ನು ನಾನು ಅವನಿಗೋಸ್ಕರ ಖರ್ಚು ಮಾಡ್ತಾ ಇದ್ದೇನೆ ಹೊರತು ನನ್ನ ಸ್ವಂತದ್ದು ಇಲ್ಲಿ ಏನೂ ಇಲ್ಲ. ಈ ಭಾವನೆ ಇರಬೇಕಾದದ್ದೇ ಹೊರತು ನಾನು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟೆ, ನನಗೆ ಸರಿಸಾಟಿಯಾದವ್ರು ಯಾರು ಇಲ್ಲವೇ ಇಲ್ಲ, ಈ ರೀತಿ ತನ್ನ ಬಗ್ಗೆಯೇ ತಾನು ಹೊಗಳಿಕೊಳ್ತಾ ಇದ್ದಾನೆ, ತಾನೇ ಶ್ರೇಷ್ಠ ಅಂತ ತಿಳ್ಕೊಳ್ತಾ ಇದ್ದಾನೆ ಅಂದರೆ ಅವನು ಯಾವತ್ತೂ ಭಗವದ್ ಭಕ್ತನಲ್ವೇ ಅಲ್ಲ. ಅವನು ಮತ್ತೇನೆಂದರೆ ಅವನು ಭ್ರಮೆಯಲ್ಲಿ ಬಿದ್ದಿದ್ದಾನೆ. ಅವನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೇವರ ಕರ್ಮವನ್ನು ಮಾಡಿಯೋ, ಯಜ್ಞ ಯಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಯೂ ಕೂಡ ಗಳಿಸಿದ್ದು ಪಾಪವನ್ನೇ. ಯಾಕಂದರೆ ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡ ಅಂತ ಹೇಳಿದರೆ, ನಾನೇ ದೇವರು ಅಂತ ತಿಳ್ಕೊಂಡ ಅಂತ ಹೇಳಿದರೆ, ಅದಕ್ಕೆ ಯಾವತ್ತೂ ಆ ಭಾವನೆ ಇರಬಾರದು. ಮತ್ತು ಭೂಯೋಸ್ಮಿ ಕಿಂಕರಃ, ಮತ್ತೆ ಮತ್ತೆ ನಿನ್ನ ಸೇವಕನಾಗಿದ್ದೆ ಎಂದು ನಾನು ಎಣಿಸ್ತಾ ಇದ್ದೇನೆ. ಯಾಕಂದರೆ ಈ ರೀತಿ ಯಾರಿದ್ದಾನೆ ಅವನೇ ಎತ್ತರಕ್ಕೆ ಇರುವವನು. ಅದಕ್ಕೆ ಸಾಕ್ಷಿಯೇ ಹನುಮಂತ ತನ್ನ ಜೀವನದುದ್ದಕ್ಕೂ ಹೇಳಿದ್ದದನ್ನೇ, ದಾಸೋಸ್ಮಿ ಕೌಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ, ನಾನು ರಾಮನ ದಾಸ, ರಾಮನ ಭಕ್ತ, ಈ ರೀತಿಯೇ ಹೇಳಿ ಹನುಮಂತ ಅಷ್ಟು ಎತ್ತರಕ್ಕೆ ಏರಿದವನು. ಅದಕ್ಕಾಗಿ ಭಕ್ತನಲ್ಲಿ ಇರಬೇಕಾದಂತಹ ಭಕ್ತಿಯ ಮುಖ್ಯವಾದಂತಹ ಭಾವನೆ, ಅದನ್ನು ಇಲ್ಲಿ ಮತ್ತೆ ಭಗವಂತನ ಬಳಿ, ಹೃಷಿಕೇಶ ನನ್ನ ಎಲ್ಲ ಇಂದ್ರಿಯಗಳ ಒಡೆಯ, ನಿನ್ನ ಬಳಿ ಇದನ್ನೇ ಪ್ರಾರ್ಥನೆ ಮಾಡಿಕೊಳ್ಳೋದು ಅಂತ ಭಕ್ತ ಪ್ರಾರ್ಥನೆ ಮಾಡಿಕೊಂಡು, ಇತ್ಯೇವ ಮನಯ ಸ್ತುತ್ವಾ ದೇವಂ ದಿನೇ ದಿನೇ ಕಿಂಕರೋಸ್ಮೀತಿ ಚಾತ್ಮಾನಂ ದೇವಾಯ ವಿನಿವೇದಯೇತ್. ಈ ಪುಂಡರೀಕಾಕ್ಷ ಸ್ತೋತ್ರ ಹೇಳ್ತಾ ಇದೆ, ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡಿಕೊಳ್ಳುವುದು ಅಂತ ಹೇಳಿದರೆ ಏನು? ಯಾಕಂದರೆ ಜೀವನವನ್ನು ದೇವರಿಗೆ ಅರ್ಪಣೆ ಮಾಡಬೇಕು, ನನ್ನನ್ನು ನಾನು ದೇವರಿಗೆ ಅರ್ಪಣೆ ಮಾಡಬೇಕು. ಏನು ಅರ್ಪಣೆ ಮಾಡಿಕೊಳ್ಳುವುದು ಅಂದರೆ ನನ್ನನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳುವುದು ಅಂತ ಹೇಳಿದರೆ ಏನು? ಇನ್ನೇನು ಅಲ್ಲ, ನಾನು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತೇನೆ, ನನ್ನನ್ನು ದೇವರಿಗೆ ಅರ್ಪಣೆ ಮಾಡ್ಕೊಳ್ತೇನೆ ಅಂತಲ್ಲ. ಅಥವಾ ನನ್ನ ಬಳಿ ಕೋಟಿ ರೂಪಾಯಿ ಇದೆ, ಅದೆಲ್ಲ ನಾನು ದೇವಸ್ಥಾನದ ಹೆಸರಿಗೆ ಬರೆದು ಬಿಡ್ತೇನೆ, ಈ ರೀತಿಯ ಅರ್ಪಣೆ ಮಾಡಿಕೊಳ್ಳೋದು ನಾನು ದೇವರಿಗೆ ನನ್ನನ್ನು ಅಂತ ಹೇಳಿದರೆ ಹಾಗಲ್ಲ. ಮತ್ತೇನು ಅಂದರೆ ಮನಸ್ಸಿನ ಭಾವನೆ ಬಹಳ ಮುಖ್ಯ.
ಯಾವತ್ತೂ ಅರ್ಪಣೆಯಲ್ಲಿ ಇರಬೇಕಾದದ್ದು ಮನಸ್ಸಿನ ಭಾವನೆ. ಏನು ಮನಸ್ಸಿನ ಭಾವನೆ ಅಂದರೆ, ಸ್ವಾಮಿ ನಾನು ನಿನ್ನ ದಾಸ, ನಾನು ನಿನ್ನ ಸೇವಕ, ದಾಸನ ಮಾಡಿಕೋ ಎನ್ನ ಅಂತೇಳಿದಾಗೆ ನೀನು ನನ್ನನ್ನು ದಾಸ ಅಂತ ಸ್ವೀಕಾರ ಮಾಡು. ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಎಲ್ಲವನ್ನು ನಿನ್ನ ಪ್ರೀತಿಗಾಗಿ ಮಾಡುತ್ತೇನೆ, ದೇವರಿಗೆ ಖುಷಿಯಾಗಲಿ ಅಂತ ಮಾಡ್ತೇನೆ. ಆ ದೇವರಿಗೆ ಯಾವ ರೀತಿ ಖುಷಿಯಾಗುತ್ತೋ ಆ ರೀತಿ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಹೀಗೆ ಇತಿ ಏವಂ ಅನಯ ಸ್ತುತ್ಯ, ಹೀಗೆ ಭಗವಂತನನ್ನು ನಾವೇನು ಇಲ್ಲಿವರೆಗೆ ಸ್ತುತಿ, ಭಗವಂತನ ಹೊಗಳಿಕೆಯ ಮಾತುಗಳನ್ನು ನೋಡಿದ್ದೇವೆ, ಆ ಎಲ್ಲ ಮಾತುಗಳನ್ನು ಪ್ರತಿದಿನವೂ ದೇವರಿಗೆ ಹೊಗಳ್ತಾ ಮತ್ತೆ ಮತ್ತೆ ನಾವು ದೇವರಿಗೆ ತಲೆಬಾಗಿ ಹೇಳಬೇಕಂತ, ಸ್ವಾಮಿ ನಾನು ನಿನ್ನ ದಾಸ, ನಾನು ನಿನ್ನ ದಾಸ, ನೀನು ನನ್ನ ಒಡೆಯ. ಈ ರೀತಿ ನನ್ನನ್ನು ನಾನು ದೇವರಿಗೆ ಅರ್ಪಣೆಯನ್ನು ಮಾಡಿಕೊಳ್ಳಬೇಕು. ಅಂದರೆ ಇದೇ ನಾವು ದೇವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುವುದು, ಒಪ್ಪಿಸಿಕೊಳ್ಳುವುದು. ಈ ರೀತಿ ನಮ್ಮನ್ನು ನಾವು ದೇವರಿಗೆ ಯಾವಾಗ ಒಪ್ಪಿಸಿಕೊಂಡು, ಆಗ ಅವನು ರಾಜನಾಗಿ ನಮ್ಮನ್ನು ಆಳ್ತಾನೆ. ಒಳ್ಳೆಯ ರಾಜ ಇದ್ದಾನೆ ಅಂತ ಹೇಳಿದರೆ ಪ್ರಜೆಗಳಿಗೆ ಯಾವತ್ತೂ ತಲೆಬಿಸಿಯೇ ಇಲ್ಲ. ಯಾಕಂದರೆ ಪ್ರಜೆಗಳಿಗೆ ಏನು ಬೇಕು ಯಾವ ಕಾಲದಲ್ಲಿ ಎಲ್ಲವನ್ನ ರಾಜ ಕೊಟ್ಟು ಮಕ್ಕಳ ಹಾಗೆ ನೋಡ್ಕೊಳ್ತಾನೆ. ಹಾಗೆ ನಾವು ಯಾವಾಗ ದಾಸರಾಗಿ ಭಗವಂತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡು, ನಂತರ ನಮ್ಮ ಜವಾಬ್ದಾರಿ ದೇವರ ಮೇಲೆ ಬಂತು, ಅವನು ನಮ್ಮನ್ನು ನೋಡ್ಕೊಳ್ತಾನೆ. ಅದಕ್ಕೋಸ್ಕರ ಹೀಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಅಂತ ಈ ಜಿದಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ತಿಳಿಸ್ತಾ ಇದೆ. ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ ಏಕಾದಶಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.